ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಸ್ಟಡಿ ಟೈಮ್ ವಿತ್ ವಿವೇಕ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾವು ಬೆಳಕು ಪ್ರತಿಫಲನ ಹಾಗೂ ವಕ್ರೀಭವನ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವೊಂದಷ್ಟು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಸಮಸ್ಯೆಗಳು ಯಾವ ರೀತಿ ಇರ್ತವೆ ಮತ್ತು ಅವುಗಳಿಗೆ ಯಾವ ರೀತಿಯಾಗಿ ನಾವು ಉತ್ತರಿಸಬಹುದು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಹಾಗಾದರೆ ತಡೆ ಮಾಡದೆ ನಾವು ವಿಡಿಯೋನ ಆರಂಭ ಮಾಡೋಣ. ಸೊ ಇಲ್ಲಿ ಮೊದಲನೇ ಸಮಸ್ಯೆಯನ್ನು ತಾವು ನೋಡ್ತಾ ಇದ್ದೀರಿ. ಗೋಳೀಯ ದರ್ಪಣದ ವಕ್ರತಾ ತ್ರಿಜ್ಯವು 20 ಸೆಂಟಿಮೀಟರ್ ಇದೆ. ಇದರ ಸಂಗಮ ದೂರ ಎಷ್ಟು ಅನ್ನುವಂತಹ ಪ್ರಶ್ನೆಯನ್ನು ಕೇಳಲಾಗಿದೆ. ಇಲ್ಲಿ ವಕ್ರತಾ ತ್ರಿಜ್ಯ ಆರ್, ರೇಡಿಯಸ್. ಸೊ ವಕ್ರತಾ ತ್ರಿಜ್ಯ 20 ಸೆಂಟಿಮೀಟರ್ ಇದೆ. ಸೊ ಇದರ ಸಂಗಮ ದೂರವನ್ನು ಲೆಕ್ಕಿಸಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ನಮಗೆ ಇಲ್ಲಿ ಸಹಾಯ ಮಾಡುವಂತಹ ಸೂತ್ರ ಆರ್ ಇಸ್ ಈಕ್ವಲ್ ಟು 2F. ಆರ್ ಇಸ್ ಈಕ್ವಲ್ ಟು 2F ಅಂತಕ್ಕಂತಹ ಸೂತ್ರ ಇಲ್ಲಿ ನಮಗೆ ತುಂಬ ಸಹಾಯ ಮಾಡುತ್ತೆ. ಸೊ ಹಾಗಾದರೆ ಆರ್ ಇಸ್ ಈಕ್ವಲ್ ಟು 2F, ಇದನ್ನು ಸಂಗಮ ದೂರವನ್ನು ಲೆಕ್ಕಿಸಬೇಕಾದ್ರೆ ಈ ಸೂತ್ರವನ್ನು ನಾವು F ಈಸ್ ಈಕ್ವಲ್ ಟು ಆರ್ ಬೈ 2 ಈ ಒಂದು ರೂಪಕ್ಕೆ ಇದನ್ನು ಪರಿವರ್ತಿಸ್ಕೊಳ್ಬೇಕು. ಸೊ ರೇಡಿಯಸ್ ಏನಿದೆ 20 ಸೆಂಟಿಮೀಟರ್ ಇದೆ, ಡಿವೈಡೆಡ್ ಬೈ 2 10 ಸೆಂಟಿಮೀಟರ್ ಉತ್ತರ ಬರುತ್ತೆ. ಸೊ ಮುಂದಿನ ಒಂದು ಸಮಸ್ಯೆ, ಒಂದು ಆಟೋಮೊಬೈಲ್ನಲ್ಲಿ ಹಿನ್ನೋಟವನ್ನು ಪಡೆಯಲು ಪೀನ ದರ್ಪಣದ ವಕ್ರತಾ ತ್ರಿಜ್ಯವು 3 ಮೀಟರ್ ಇದೆ. ಒಂದು ವೇಳೆ ದರ್ಪಣದಿಂದ 5 ಮೀಟರ್ ದೂರದಲ್ಲಿ ಇದ್ದರೆ ಪ್ರತಿಬಿಂಬದ ಸ್ಥಾನ, ಸ್ವಭಾವ ಮತ್ತು ಗಾತ್ರವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಸೊ ಈ ಒಂದು ಸಮಸ್ಯೆಯಲ್ಲಿ ನೀಡಿರ್ತಕ್ಕಂತಹ ಅಂಶಗಳನ್ನು ನೋಡ್ತಾ ಹೋಗೋಣ. ಹಿನ್ನೋಟವನ್ನು ಪಡೆಯಲು ಪೀನ ದರ್ಪಣದ ವಕ್ರತಾ ತ್ರಿಜ್ಯ, ನೋಡ್ರಿ ಇಲ್ಲಿ ಸಹ ರೇಡಿಯಸ್ ಅನ್ನು ನೀಡಲಾಗಿದೆ. ಸೊ 3 ಮೀಟರ್ ಏನಿದೆ ಇದರ ವಕ್ರತಾ ತ್ರಿಜ್ಯ ಇದೆ. ಸೊ ವಕ್ರತಾ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು 3 ಮೀಟರ್ ಇದೆ. ಆಮೇಲೆ ಬಸ್ಸು ದರ್ಪಣದಿಂದ 5 ಮೀಟರ್ ದೂರದಲ್ಲಿ ಇದ್ದರೆ ಅನ್ನುವಂತಹ ಅಂಶವನ್ನು ನೀಡಲಾಗಿದೆ. ಅಂದರೆ ವಸ್ತು ದೂರ -5 ಮೀಟರ್ ಇದ್ದರೆ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಸೊ ಇಲ್ಲಿ ತಾವು ಗಮನಿಸಬೇಕು, ಈ ವಕ್ರತಾ ತ್ರಿಜ್ಯ ಏನಿದೆ ಇದು ಪ್ಲಸ್ ಇದೆ. ಪ್ಲಸ್ ಯಾಕೆ ಬಂತು ಅಂತಕ್ಕಂಥದ್ದನ್ನು ನೋಡ್ತಾ ಹೋದಂತೆ, ಸೊ ಇಲ್ಲಿ ಇರುವಂತಹ ದರ್ಪಣ ಪೀನ ದರ್ಪಣ. ಸೊ ಯಾವಾಗ ಒಂದು ಪೀನ ದರ್ಪಣದ ಮೇಲೆ ಬೆಳಕು ಬೀಳುತ್ತೆ, ಬಿದ್ದಂಥ ಸಂದರ್ಭದೊಳಗೆ ಅದು ವಿಕೇಂದ್ರೀಕರಣ ಹೊಂದಿ ಸೊ ಹಿಂಬದಿಯಲ್ಲಿ ಅದನ್ನು ಸಂಧಿಸಿದಾಗ ಇದು ದರ್ಪಣದ ಬಲಭಾಗದಲ್ಲಿ ಪ್ರತಿಬಿಂಬ ಮೂಡುತ್ತೆ ಮತ್ತು ಅದರ ವಕ್ರತಾ ತ್ರಿಜ್ಯವೂ ಸಹ ಬಲಭಾಗದಲ್ಲಿ ಇರುವುದರಿಂದ ಇದನ್ನು ಪ್ಲಸ್ ಆಗಿ ನಾವು ತೆಗೆದುಕೊಳ್ಬೇಕಾಗತ್ತೆ. ಇನ್ನು ವಸ್ತು ಯಾವಾಗಲೂ ದರ್ಪಣದ ಎಡಭಾಗದಲ್ಲಿ ಇರುವಂತೆ ನಾವು ಇಟ್ಕೊಳ್ಬೇಕಾಗಿರೋದ್ರಿಂದ ಸೊ ಎಡಭಾಗದಲ್ಲಿ ದರ್ಪಣದ ಧ್ರುವದಿಂದ ಏನೇ ಒಂದು ಅಳೆದರೂ ಸಹ ಲೆಫ್ಟ್ ಸೈಡು ಸೊ ಇದನ್ನು ಮೈನಸ್ ಆಗಿ ತೆಗೆದುಕೊಳ್ಬೇಕಾಗುತ್ತೆ. ಸೊ ಆದ್ದರಿಂದ ಯು ಏನಿದೆ 5 ಮೀಟರ್ ಇದೆ, -5 ಮೀಟರ್. ಸೊ ಈ ಎಲ್ಲ ಅಂಶಗಳನ್ನು ಬಳಸಿಕೊಂಡು ಪ್ರತಿಬಿಂಬದ ದೂರವನ್ನು ಮತ್ತು ಪ್ರತಿಬಿಂಬದ ಎತ್ತರವನ್ನು ನಾವಿಲ್ಲಿ ಲೆಕ್ಕಿಸಬೇಕಾಗಿದೆ. ಸೊ ಅದಕ್ಕಿಂತ ಪೂರ್ವದಲ್ಲಿ ನಾವಿಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಮುಖ್ಯ ಅಂಶ ಏನಂತಂದರೆ, ಸೊ ಈಗೇನು ವಕ್ರತಾ ಕೇಂದ್ರ ಇದೆ ಅದರ ಸಂಗಮ ದೂರವನ್ನು ನಾವು ಲೆಕ್ಕಿಸಬೇಕಾಗುತ್ತೆ. ಸೊ ಆದ್ರಿಂದ ಎಫ್ ಇಸ್ ಈಕ್ವಲ್ ಟು ಆರ್ ಬೈ 2. ಸೊ ರೇಡಿಯಸ್ ಎಷ್ಟಿದೆ? 3 ಮೀಟರ್ ಇದೆ. ಸೊ ಇದರ ಆಧಾರದ ಮೇಲೆ ಸಂಗಮ ದೂರ 1.5 ಮೀಟರ್ ಆಗುತ್ತೆ. ಸೊ ಇದು ದರ್ಪಣ ಆಗಿರೋದ್ರಿಂದ ಸೂತ್ರ 1/F ಇಸ್ ಈಕ್ವಲ್ ಟು 1/V ಪ್ಲಸ್ 1/U. ಸೊ ನಾವು ಪ್ರತಿಬಿಂಬದ ದೂರವನ್ನು ಲೆಕ್ಕಿಸಬೇಕಾಗಿರೋದ್ರಿಂದ ಮಾಹಿತಿಗಳೆಲ್ಲವುಗಳನ್ನು ಅಥವಾ ಅಂಕಿಅಂಶಗಳನ್ನು ಆ ಸೂತ್ರದಲ್ಲಿ ನಾವು ಹಾಕೋಣ. ಸೊ 1/F ಏನಿದೆ 1/1.5 ಇದೆ, -1/-5 ಇದೆ. ಸೊ ಇಲ್ಲಿ ವಸ್ತು ದೂರ 5 ಮೀಟರ್ ಇದೆ ಮತ್ತು ಸಂಗಮ ದೂರ 1.50 ಇದೆ. ಸೊ ಇವುಗಳನ್ನು ಲೆಕ್ಕಿಸಿದಾಗ ಬರ್ತಕ್ಕಂಥ ಉತ್ತರ V ಇಸ್ ಈಕ್ವಲ್ ಟು ಪ್ಲಸ್ 1.15 ಮೀಟರ್. ಇದು ಪ್ರತಿಬಿಂಬದ ದೂರ ಆಯಿತು. ಇನ್ನು ಪ್ರತಿಬಿಂಬದ ದರ್ಪಣದ ಹಿಂದೆ 1.5 ಮೀಟರ್ ದೂರದಲ್ಲಿದೆ. ಸೊ ವರ್ಧನೆ ಇಸ್ ಈಕ್ವಲ್ ಟು M H' ಇಸ್ ಈಕ್ವಲ್ ಟು V/U ಅನ್ನುವಂಥದ್ದು. ಸೊ ಇಲ್ಲಿ -V/U ಇರೋದರಿಂದ -V/U ಸೂತ್ರ ಇರೋದರಿಂದ ವಿನ ಬೆಲೆಯನ್ನು ನಾವಿಲ್ಲಿ ನಮೂದಿಸೋಣ. -1.15 ಡಿವೈಡೆಡ್ ಬೈ -5. ಸೊ ಈ ಮೈನಸ್ ಮತ್ತು ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ ಬರುತ್ತೆ. ಸೊ ಮ್ಯಾಗ್ನಿಫಿಕೇಷನ್ ಎಷ್ಟಿದೆ ಅಂತಂದರೆ
0.23 ಇದೆ. ಸೊ ಎಲ್ಲ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ಪ್ರತಿಬಿಂಬವು ಮಿಥ್ಯ, ನೇರ ಮತ್ತು ಗಾತ್ರದಲ್ಲಿ 0.23ದಷ್ಟು ಚಿಕ್ಕದಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಸೊ ಉತ್ತರವನ್ನು ಗಮನಿಸಿದ ನಂತರ ನಾವು ಕೆಲವೊಂದಷ್ಟು ಅಂಶಗಳನ್ನು ಇಲ್ಲಿ ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಬೆಲೆಯನ್ನು ತಾವು ಗಮನಿಸಬೇಕು. ಇದು ಒಂದು ಅಂಕಿಗಿಂತ ಒಂದಕ್ಕಿಂತ ಕಡಿಮೆ ಬೆಲೆ ಇರೋದರಿಂದ ಸೊ ಗಾತ್ರ ಚಿಕ್ಕದಾಗಿರ್ತಕ್ಕಂಥದ್ದನ್ನು ಸೂಚಿಸುತ್ತೆ. ಯಾವಾಗ ನಿಮಗೆ ವರ್ಧನೆ 1 ಅಂತ ಬರುತ್ತೆ, ಇದು ವಸ್ತುವಿನಷ್ಟೇ ಗಾತ್ರವನ್ನು ಸೂಚಿಸುತ್ತೆ. ಸೊ ಅಕಸ್ಮಾತ್ ಮ್ಯಾಗ್ನಿಫಿಕೇಷನ್ ಅಥವಾ ವರ್ಧನೆ 1ಕ್ಕಿಂತ ಹೆಚ್ಚಿಗೆ ಬಂದರೆ ಪ್ರತಿಬಿಂಬವು ವಸ್ತುವಿಗಿಂತ ದೊಡ್ಡದಾಗಿದೆ ಅನ್ನುವಂಥದ್ದನ್ನು ಇದು ಸೂಚಿಸುತ್ತೆ. ಸೊ ಇದೇ ಪಾಠದಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಇನ್ನೊಂದು ಮಹತ್ವವಾಗಿರ್ತಕ್ಕಂತಹ ಸಮಸ್ಯೆ ಏನು ಅಂತ ನೋಡೋಣ. ಇದು ವಕ್ರೀಭವನ ಸೂಚ್ಯಂಕಕ್ಕೆ ಸಂಬಂಧಿಸಿರತಕ್ಕಂತಹ ಒಂದು ಸಮಸ್ಯೆ ಆಗಿದ್ದು ಪರೀಕ್ಷೆಯಲ್ಲಿ, ವಾರ್ಷಿಕ ಪರೀಕ್ಷೆಯಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂತಹ ಒಂದು ಸಮಸ್ಯೆ ಇದಾಗಿದೆ. ಸೊ ಹಾಗಾದರೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಯಾವ ರೀತಿ ನಾವು ಕಂಡುಕೊಳ್ಬೋದು ಅಂತಕ್ಕಂಥದ್ದು ನೋಡೋಣ. ಸಾಮಾನ್ಯವಾಗಿ ಈ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯುತ್ ಶಕ್ತಿ ಪಾಠಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಯನ್ನು ಕೇಳ್ತಾರೆ. ಬೆಳಕು ಪಾಠಕ್ಕೆ ಸಂಬಂಧಿಸಿದಂತೆ ಸಮಸ್ಯೆ ಕೇಳಿದ್ದೇ ಆದರೆ ಅದು ವಕ್ರೀಭವನ ಸೂಚ್ಯಂಕಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಇದನ್ನು ಸಹ ತಾವು ಮರೆಯುವಂತಿಲ್ಲ. ಸೊ ಹಾಗಾದರೆ ಸಮಸ್ಯೆಯನ್ನು ನೋಡೋಣ. ಬೆಳಕು ಗಾಳಿಯಿಂದ 1.50 ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರುವ ಗಾಜನ್ನು ಪ್ರವೇಶಿಸುತ್ತದೆ. ಸೊ ಅಕಸ್ಮಾತ್ತಾಗಿ ಒಂದು ಗಾಜಿನ ಒಂದು ಆಯತಾಕಾರದ ಚಪ್ಪಡಿ ಇದೆ ಅಂತ ಅಂದ್ಕೊಳ್ಳೋಣ. ಬೆಳಕು ಏನಾಗಿದೆ ಅಂದರೆ ಗಾಳಿಯಿಂದ 1.50 ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರುವ ಗಾಜನ್ನು ಪ್ರವೇಶಿಸುತ್ತದೆ. ಗಾಜಿನಲ್ಲಿ ಬೆಳಕಿನ ವೇಗ ಎಷ್ಟು ಅನ್ನುವಂಥದ್ದನ್ನು ಇಲ್ಲಿ ನಾವು ಲೆಕ್ಕಿಸಬೇಕು. ಸೊ ಈಗಾಗಲೇ ನೀಡಲಾಗಿದೆ, ಗಾಳಿಯಲ್ಲಿ ಅಥವಾ ನಿರ್ವಾತದಲ್ಲಿ ಬೆಳಕಿನ ವೇಗ 3 × 10⁸ ಮೀಟರ್/ಸೆಕೆಂಡ್, ವಕ್ರೀಭವನ ಸೂಚ್ಯಂಕ 1.50 ಇದೆ. ಸೊ ಗಾಜಿನಲ್ಲಿ ಬೆಳಕಿನ ವೇಗವನ್ನು ನಾವು ಲೆಕ್ಕಿಸಬೇಕು. ಸೊ ಹಾಗಾದರೆ ಇದಕ್ಕೆ ಸಹಾಯ ಮಾಡುವಂತಹ ಸೂತ್ರ NM = C/Vg ಅಂತಕ್ಕಂಥದ್ದು. ಸೊ ಹಾಗಾದರೆ NM ಅಂತಂದರೆ ಏನು ಅಂದರೆ ಇದು ಒಂದು ಮಾಧ್ಯಮದ ವಕ್ರೀಭವನ ಸೂಚ್ಯಂಕ. ಇಲ್ಲಿ ಗಾಜಿನ ವಕ್ರೀಭವನ ಸೂಚ್ಯಂಕ ಅಂಥೇಳಿ ಹೇಳಬಹುದು. NM ಅಂದರೆ ಗಾಜಿನ ವಕ್ರೀಭವನ ಸೂಚ್ಯಂಕ, C ಅಂತಂದರೆ ನಿರ್ವಾತದಲ್ಲಿ ಬೆಳಕಿನ ವೇಗ, Vg ಅಂತಂದರೆ ಗಾಳಿಯಲ್ಲಿ ಅಥವಾ ಈ ಗಾಜಿನಲ್ಲಿ ಬೆಳಕಿನ ವೇಗ ಅಂಥೇಳಿ. ಸೊ ಈಗ ಇಲ್ಲಿ ಕೇಳಿರ್ತಕ್ಕಂಥದ್ದು ಏನಂದರೆ ಗಾಜಿನಲ್ಲಿ ಬೆಳಕಿನ ವೇಗ ಎಷ್ಟು ಅಂತಕ್ಕಂಥದ್ದನ್ನು ಕೇಳಲಾಗಿದೆ. ಆದ್ದರಿಂದ ಈ Vgಯನ್ನು ಎಡಕ್ಕೆ ತೆಗೆದುಕೊಂಡು ಹೋಗಿ ವಕ್ರೀಭವನ ಸೂಚ್ಯಂಕ, ಗಾಜಿನ ವಕ್ರೀಭವನ ಸೂಚ್ಯಂಕವನ್ನು ಬಲಗಡೆ ತೆಗೆದುಕೊಂಡು ಬಂದುಬಿಟ್ರೆ ಸೊ ಇಲ್ಲಿ ತಾವು ಗಮನಿಸ್ಬೋದು. ಸೊ Vg = C/NM ಆಗುತ್ತೆ. ಸೊ ಬೆಲೆಗಳನ್ನು ಅದರಲ್ಲಿ ನಮೂದಿಸೋಣ ಈಗ. ಸೊ C ಅಂತಂದರೆ 3 × 10⁸ ಮೀಟರ್/ಸೆಕೆಂಡ್. ಸೊ ವಕ್ರೀಭವನ ಸೂಚ್ಯಂಕ 1.50. ಸೊ ಇದನ್ನು ಒಟ್ಟಾಗಿ ಲೆಕ್ಕಿಸಿದಾಗ ನಮಗೆ ಬರ್ತಕ್ಕಂಥ ಉತ್ತರ 2 × 10⁸ ಮೀಟರ್/ಸೆಕೆಂಡ್. ಸೊ ಗಾಜಿನಲ್ಲಿ ಬೆಳಕಿನ ವೇಗ 2 × 10⁸ ಮೀಟರ್/ಸೆಕೆಂಡ್ ಆಗಿದೆ. ಸೊ ಇದೇ ಪಾಠದಲ್ಲಿ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಇದು ಇನ್ನೊಂದು ವಿಧದ ಸಮಸ್ಯೆ ಆಗಿದೆ. ಮಸೂರದ ಸಾಮರ್ಥ್ಯ -2 ಡಯಾಪ್ಟರ್ ಆಗಿದೆ. ಸೊ ಇದು ಡಯಾಪ್ಟರ್ ಅಂತಕ್ಕಂಥದ್ದು ಸಾಮರ್ಥ್ಯ, ಮಸೂರದ ಸಾಮರ್ಥ್ಯವನ್ನು ಇದರ ಏಕಮಾನ ಆಗಿದೆ. ಸೊ -2 ಡಯಾಪ್ಟರ್ ಆಗಿದೆ ಇರುವ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಇಲ್ಲಿ ಮಸೂರದ ಸಾಮರ್ಥ್ಯದ ಸೂತ್ರವನ್ನು ಇಲ್ಲಿ ತಾವು ನೋಡ್ಬೋದು, P = 1/f. ಸೊ ಇದರ ಸಂಗಮ ದೂರವನ್ನು ಲೆಕ್ಕಿಸಿ ಅಂತಕ್ಕಂಥದ್ದು ಪ್ರಶ್ನೆಯನ್ನು ಕೇಳಲಾಗಿದೆ. ಆದರೆ ಆಲ್ರೆಡಿ ಮಸೂರದ ಸಾಮರ್ಥ್ಯವನ್ನು ನೀಡಲಾಗಿದೆ. ಸೊ P = 1/f ಇದನ್ನು ಬದಲಾಯಿಸಿದಾಗ F = 1/p ಆಗುತ್ತೆ. ಸೊ Pನ ಬೆಲೆ -2 ಆಗಿರೋದ್ರಿಂದ ಅದರಲ್ಲಿ ನಮೂದಿಸಿ ಲೆಕ್ಕಿಸಿದಾಗ ಬರತಕ್ಕಂಥ ಉತ್ತರ -0.5 ಮೀಟರ್ ಅಥವಾ -50 ಸೆಂಟಿಮೀಟರ್. ಇದು ಪರೀಕ್ಷೆಯಲ್ಲಿ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ. ಇಲ್ಲಿ ಸಂಗಮ ದೂರ ಋಣಾತ್ಮಕ ಆಗಿರೋದ್ರಿಂದ ಇದು ನಿಮ್ನ ಮಸೂರವಾಗಿದೆ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಅಂಶ. ಸೊ ಯಾವಾಗಲೂ ತಾವು ಒಂದು ವಿಷಯವನ್ನು ಗಮನಿಸಿ, ಮಸೂರದ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಮೈನಸ್ ಏನನ್ನು ಸೂಚಿಸುತ್ತೆ ಅಂತಂದರೆ ಮೈನಸ್ ಅಂತಕ್ಕಂಥದ್ದು ನಿಮ್ನ ಮಸೂರವನ್ನು ಸೂಚಿಸುತ್ತದೆ ಮತ್ತು ಪ್ಲಸ್ ಅಂತಕ್ಕಂಥದ್ದು ಪಿನ ಮಸೂರವನ್ನು ಸೂಚಿಸುತ್ತದೆ. ನೆನಪಿಟ್ಟುಕೊಳ್ಳಿ, ಮಸೂರದ ಸಾಮರ್ಥ್ಯ ಮೈನಸ್ ಇತ್ತಂದರೆ ಅದು ನಿಮ್ನ ಮಸೂರ,
ಪ್ಲಸ್ ಇತ್ತಂದರೆ ಅದು ಪೀನ ಮಸೂರ. ಸೊ ಇದೇ ರೀತಿಯಾಗಿ ಇನ್ನೊಂದು ಸಮಸ್ಯೆಯನ್ನು ನೋಡೋಣ. ಒಬ್ಬ ವೈದ್ಯರು ಸಾಮರ್ಥ್ಯ ಪ್ಲಸ್ 1.50 ಡಯಾಪ್ಟರ್ ಇರುವ ಸರಿಪಡಿಸುವ ಮಸೂರವನ್ನು ಸೂಚಿಸಿದ್ದಾರೆ. ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಸೂಚಿಸಲಾದ ಮಸೂರವು ಕೇಂದ್ರೀಕರಿಸುವ ಮಸೂರವೋ ಅಥವಾ ವಿಕೇಂದ್ರೀಕರಿಸುವ ಮಸೂರವೋ ತಿಳಿಸಿ ಅನ್ನುವಂಥದ್ದನ್ನು ಇಲ್ಲಿ ಪ್ರಶ್ನೆಯಲ್ಲಿ ಕೇಳಲಾಗಿದೆ. ಸೊ ಸೂತ್ರವನ್ನು ನೋಡೋಣ. P = 1/f. ಮರೆಯಬೇಡಿ ಸೂತ್ರವನ್ನು. ಮಸೂರದ ಸಾಮರ್ಥ್ಯ ಸೂತ್ರ P = 1/f. ಸೊ ಇಲ್ಲಿ ಎಫ್ ಅನ್ನು ನಾವು ಕಂಡುಹಿಡಬೇಕಾಗಿದೆ, ಮಸೂರದ ಸಂಗಮ ದೂರವನ್ನು. ಸೊ ಆದ್ದರಿಂದ F = 1/p. F = P ನ ಬೆಲೆ 1.5 ಇರೋದರಿಂದ ಅದರಲ್ಲಿ ನೆನಪಿಸಿ ಲೆಕ್ಕಿಸಿದಾಗ ಬರತಕ್ಕಂತಹ ಸಂಗಮ ದೂರ ಪ್ಲಸ್ 0.67 ಮೀಟರ್ ಅಥವಾ 67 ಸೆಂಟಿಮೀಟರ್ ಅಂತ ಹೇಳಿ. ಸೊ ಈಗಾಗಲೇ ನಾನು ಹೇಳಿದ್ದೀನಿ, ಮೈನಸ್ ಏನನ್ನು ಸೂಚಿಸುತ್ತೆ? ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ, ಮಸೂರ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ನ ಮಸೂರ ಸೂಚಿಸಿದರೆ, ಪ್ಲಸ್ ಅನ್ನುವಂಥದ್ದು ಏನು ಸೂಚಿಸುತ್ತೆ? ಪಿನ ಮಸೂರವನ್ನು ಸೂಚಿಸುತ್ತೆ ಅಂತಕ್ಕಂಥದ್ದನ್ನು ಆಲ್ರೆಡಿ ನಾವು ನೋಡಿದ್ದೀವಿ. ಸೊ ಸಂಗಮ ದೂರ ಧನಾತ್ಮಕವಾಗಿದೆ, ಆದ್ದರಿಂದ ಸೂಚಿಸಲಾದ ಮಸೂರ ಕೇಂದ್ರೀಕರಿಸುವ ಮಸೂರ ಅಂತಕ್ಕಂಥದ್ದನ್ನು ಇಲ್ಲಿ ಯಾವ ಮಸೂರವು ಕೇಂದ್ರೀಕರಿಸುತ್ತದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿದೆ. ಸೊ ಇಲ್ಲಿ ಕೇಂದ್ರೀಕರಿಸುವಂತಹ ಮಸೂರ ಪಿನ ಮಸೂರ ಅನ್ನುವಂಥದ್ದು. ಬೆಳಕು ಯಾವಾಗ ಮಸೂರದ ಮೇಲೆ ಬೀಳುತ್ತೆ, ಸೊ ಆ ಬೆಳಕನ್ನು ಕೇಂದ್ರೀಕರಿಸ್ತಕ್ಕಂಥ ಮಸೂರ ಪಿನ ಮಸೂರ ಆಗಿರೋದ್ರಿಂದ ಇದೊಂದು ಕೇಂದ್ರೀಕರಿಸುವ ಮಸೂರ, ಪಿನ ಮಸೂರ. ಇನ್ನೊಂದು ಸರಳವಾದ ಸಮಸ್ಯೆಯನ್ನು ನೋಡಿ ಈ ಸಮಸ್ಯೆಯ ಅಂಶದ ವಿಡಿಯೋವನ್ನು ಮುಕ್ತಾಯ ಮಾಡೋಣ. ಸೊ ನೋಡಿ ಸಮಸ್ಯೆ ಏನಿದೆ ಅಂತಂದರೆ, ಬೆಳಕು ಗಾಳಿಯ ಮಾಧ್ಯಮದಿಂದ ವಕ್ರೀಭವನ ಸೂಚ್ಯಂಕ 1.47 ಇರುವ ಸೀಮೆಎಣ್ಣೆಯನ್ನು ಪ್ರವೇಶಿಸುತ್ತದೆ. ಸೀಮೆಎಣ್ಣೆಯಲ್ಲಿ ಬೆಳಕಿನ ವೇಗ ಎಷ್ಟು ಅಂತಕ್ಕಂಥದ್ದು. ಸೊ ಗಾಳಿಯಲ್ಲಿ ಬೆಳಕಿನ ವೇಗ 3 × 10⁸ ಇದೆ. ಸೊ ವಕ್ರೀಭವನ ಸೂಚ್ಯಂಕ ನೋಡಿರಿ, ಸೀಮೆಎಣ್ಣೆಯಲ್ಲಿ ಬೆಳಕಿನ ವೇಗ ಗಾಳಿಯಲ್ಲಿ ಬೆಳಕಿನ ವೇಗ ಡಿವೈಡ್ ಬೈ ಸೀಮೆಯ ಎಣ್ಣೆಯ ವಕ್ರೀಭವನ ಸೂಚ್ಯಂಕ. ಸೊ ನಿಜವಾಗ್ಲೂ ಹೇಳಬೇಕಂದ್ರೆ ಇದು ಸೀಮೆಎಣ್ಣೆಯ ವಕ್ರೀಭವನ ಸೂಚ್ಯಂಕ ಲೆಫ್ಟ್ ಇರುತ್ತೆ, ಸೀಮೆಎಣ್ಣೆಯಲ್ಲಿ ಬೆಳಕಿನ ವೇಗ ಅದರಲ್ಲಿ ಕೆಳಗಡೆ ಇರುತ್ತೆ, ಗಾಳಿಯಲ್ಲಿ ಬೆಳಕಿನ ವೇಗದ ಡಿವೈಡೆಡ್ ಬೈ ಆಗಿರುತ್ತೆ. ಸೊ ಅದನ್ನೇ ನಾವು ಬದಲಾಯಿಸಿಕೊಂಡಾಗ, ಸೊ ಈಗ ನಾವು ಸೀಮೆಎಣ್ಣೆಯ ವಕ್ರೀಭವನ ಸೂಚ್ಯಂಕವನ್ನು ಲೆಕ್ಕಿಸಬೇಕಾಗಿದೆ. ಆದ್ದರಿಂದ ಸೀಮೆಎಣ್ಣೆಯಲ್ಲಿ ಬೆಳಕಿನ ವೇಗವನ್ನು ಲೆಕ್ಕಿಸಬೇಕಾಗಿರೋದ್ರಿಂದ ಸೊ ಅಂಶಗಳನ್ನು ಅದರಲ್ಲಿ ಹಾಕ್ತಾ ಹೋಗೋಣ. 3 × 10⁸ ಮೀಟರ್/ಸೆಕೆಂಡ್ ಇದು ನಿರ್ವಾತದಲ್ಲಿ ಅಥವಾ ಗಾಳಿಯಲ್ಲಿ ಬೆಳಕಿನ ವೇಗ. ಆಮೇಲೆ ಸೀಮೆಎಣ್ಣೆಯ ವಕ್ರೀಭವನ ಸೂಚ್ಯಂಕ 1.47 ನೀಡಲಾಗಿದೆ. ಸೊ ಇವೆಲ್ಲವುಗಳನ್ನು ಲೆಕ್ಕಿಸಿದಾಗ ಬರತಕ್ಕಂತಹ ಉತ್ತರ ಏನಂತಂದರೆ, ಸೊ 2.04 × 10⁸ ಮೀಟರ್/ಸೆಕೆಂಡ್. ಸೊ ಮುದ್ದು ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಾವು ಬೆಳಕು ಪ್ರತಿಫಲನ ವಕ್ರೀಭವನ ಪಾಠಕ್ಕೆ ಸಂಬಂಧಪಟ್ಟಂತೆ ಸೊ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಮತ್ತು ಅವುಗಳಿಗೆ ಯಾವ ರೀತಿಯಾಗಿ ಸರಳವಾಗಿ ಉತ್ತರಿಸಬಹುದು ಮತ್ತು ಯಾವ್ಯಾವ ವಿಧದ ರೀತಿಯಲ್ಲಿ ಪ್ರಶ್ನೆಗಳನ್ನು ಅಥವಾ ಸಮಸ್ಯೆಗಳನ್ನು ಕೇಳ್ತಾರೆ ಅಂತಕ್ಕಂಥದ್ದನ್ನು ಇಲ್ಲಿವರೆಗೆ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಇದೇ ರೀತಿಯಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತು ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಬಹುದಾಗಿರ್ತಕ್ಕಂತಹ ಬೇರೆ ಪಾಠಗಳಲ್ಲಿ ಬರ್ತಕ್ಕಂಥ ಅತಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮ್ಮ ಜೊತೆ ಟಚ್ದಲ್ಲಿ ಇರಬೇಕಾದ್ರೆ ತಾವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ಸ್ಗಳನ್ನು ಪಡಿತಾ ಇರ್ರಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಕ್ತ ಮಾಡ್ತಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.